ನಮ್ಮ ಎಲ್ಲ ವೀಕ್ಷಕರಿಗೆ ವಿಶೇಷವಾಗಿ ನಮ್ಮ ಕರ್ನಾಟಕದ ಜನತೆಗೆ ಒಂದು ಈ ವಿಚಾರವನ್ನು ತಿಳಿಸಬೇಕು ಮತ್ತು ಈ ದೃಶ್ಯಗಳನ್ನು ತೋರಿಸ್ಬೇಕಂತ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ಬೋದು, ಇದು ಬಂದು ನಮ್ಮ ಕರ್ನಾಟಕ ರಾಜ್ಯದಿಂದ ಕಾವೇರಿ ನೀರು ಹರಿದು ಈಗ ಮೆಟ್ಟೂರಿಗೆ ಬಂದು ಸೇರಿದೆ. ನೋಡ್ಬೋದು, ಎರಡೂ ಕಡೆ ಕೂಡ ಯಾವ ರೀತಿ ನೀರು ನಿಂತಿದೆ. KRS ಜಲಾಶಯ ಖಾಲಿಯಾಗಿದೆ. ಆದರೆ ಇಲ್ಲಿ ನೀರು ನೋಡ್ಬೋದು ನೀವು. ನಮಗೆ ಕರ್ನಾಟಕಕ್ಕೆ ಯಾವತ್ತೂ ಕೂಡ ಅನ್ಯಾಯನೇ. ಯಾಕಂದರೆ ತಾವು ನೋಡ್ತಾ ಇರ್ಬೋದು, ನಮ್ಮ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ನೀರು ಬಿಡಬೇಕಾಗುತ್ತೆ. ಯಾವುದೇ ಸರ್ಕಾರಗಳಿರಲಿ, ನಮಗೆ ಅನ್ಯಾಯ ಆಗ್ತಾಯಿದೆ. ನೋಡ್ಬೋದು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀರಿಗೆ ಹಾಹಾಕಾರ ಪ್ರಾರಂಭ ಆಗಿದೆ. ನಾವು ಮುಳಬಾಗಿಲು ಟು ಊಟಿ ಅಂತ ಟ್ರಿಪ್ ಬಂದ್ವಿ. ಇಲ್ಲಿ ರಸ್ತೆ ಮಧ್ಯದಲ್ಲಿ ಯಾವ ದೃಶ್ಯಗಳು ಇದೆ ಅದು ತೋರಿಸಲು ನಿಮ್ಗೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ತುಂಬಾ ಅನ್ಯಾಯ. ನೀವು ನೋಡ್ಬೋದು ಈ ದೃಶ್ಯಗಳು. ಇಲ್ಲಿ ಕಾವೇರಿ ನದಿ ನೀರು ನಮಗೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದಾರೆ. ಸರ್ಕಾರಗಳು ಯಾವುದೇ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಯಾವುದೇ ಸರ್ಕಾರಗಳಿರಲಿ, ಈ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಲೇಬೇಕಾಗುತ್ತೆ. KRS ಜಲಾಶಯ ಖಾಲಿಯಾಗಿದೆ. ಆದರೆ ಇಲ್ಲಿ ನೋಡಿ ನೀರು ಎಷ್ಟಿದೆ. ನಮ್ಮ ಬೆಂಗಳೂರಿಗೆ ಕುಡಿಯೋಕ್ಕೆ ನೀರಿಲ್ಲ ಸದ್ಯಕ್ಕೆ. ಇದು ತುಂಬಾ ಅನ್ಯಾಯ ಅಂತ ಹೇಳ್ಬೋದು. ನೋಡಿ, ಈ ದೃಶ್ಯಾವಳಿಗಳು ನೋಡಿದ್ರೆ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಹೊಟ್ಟೆ ಉರಿ ಅಂತ. ನಮಗೆ ಈ ನೀರು ನೋಡಿದ್ರೇ, ಯಾರೇ ಇರಲಿ ಮನುಷ್ಯರೇ, ನೀರು ಹರಿಬೇಕು, ಎಲ್ಲಿ ಹೋಗುತ್ತೆ ಅಲ್ಲಿ ಕುಡಿಬೇಕು. ನೀರು ಒಂದು ದೇವರ ಸೃಷ್ಟಿ. ಆದರೂ ಕೂಡ ಅಲ್ಲಿಂದ ಇಲ್ಲಿ ಈ ಭಾಗದ ಜನರಿಗೆ ಒಂದು ನ್ಯಾಯ, ಆ ಭಾಗದ ಜನರಿಗೆ ಒಂದು ನ್ಯಾಯ ಅಂದರೆ ನಾವು ಖಂಡನೆ ವ್ಯಕ್ತಪಡಿಸ್ತೀವಿ. ಥ್ಯಾಂಕ್ ಯು ವೀಕ್ಷಕರೇ.